2023ರಲ್ಲಿ ಪಾಕಿಸ್ತಾನ ಹೈಕಮಿಷನ್ಗೆ ವೀಸಾ ಕೇಳಿಕೊಂಡು ಹೋದಾಗ ಎಹಸಾನ್ ರೆಹಮಾನ್ ಪರಿಚಯ ಆದ. ನಂಬರ್ ಎಕ್ಸ್ಚೇಂಜ್ ಆಯಿತು, ನಿರಂತರವಾಗಿ ಟಚ್ ನಲ್ಲಿದ್ದ. ಆತನಿಂದಾಗಿ ಪಾಕಿಸ್ತಾನದ ವೀಸಾ ಸಿಕ್ತು. ವೀಸಾ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಹೋದಾಗ ಅಲ್ಲಿ ಯಾರ್ಯಾರನ್ನ ಭೇಟಿಯಾಗಬೇಕು ಅನ್ನುವುದನ್ನ ಈತ ಹೇಳಿದ್ದ, ಎಹಸಾನ್ ರೆಹಮಾನ್ ಹೇಳಿದ್ದ. ದೆಹಲಿಯಲ್ಲಿ ಈತನನ್ನು ಅನೇಕ ಸಲ ಭೇಟಿಯಾದೆ. ಈತನ ಮೂಲಕ ಅಲಿ ಹಸನ್ ಅನ್ನುವವನು ಪರಿಚಯ ಆದ. ನಾನು 2 ಸಲ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದೀನಿ, ಪಾಕಿಸ್ತಾನದಲ್ಲಿ ಹಲವು ಅಧಿಕಾರಿಗಳನ್ನ ಭೇಟಿಯಾಗಿದ್ದೀನಿ ಎಂದಿದ್ದಾಳೆ. ಅಲಿ ಹಸನ್ ಪಾಕಿಸ್ತಾನದ ಪ್ರವಾಸಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟವನು ಅಲಿ ಹಸನ್. ಆತನ ಮೂಲಕ ಪಾಕಿಸ್ತಾನದಲ್ಲಿ ISI ಅಧಿಕಾರಿಗಳನ್ನು ಭೇಟಿಯಾಗಿದ್ದೀನಿ. ISI ಏಜೆಂಟ್ ಶಾಕಿರ್ ಅನ್ನುವವನಿಗೆ ಅಲಿ ನನ್ನನ್ನು ಪರಿಚಯ ಮಾಡಿಸಿದ್ದ. ರಾಣಾ ಶಹಬಾಜ್ ಅನ್ನುವಂಥವನನ್ನು ಪರಿಚಯ ಮಾಡಿಸಿದ್ದ. ಪಾಕಿಸ್ತಾನ ಮತ್ತು ಇಟಲಿಯ ಭದ್ರತಾ ಅಧಿಕಾರಿಗಳನ್ನು ಭೇಟಿಯಾಗಿದ್ದೆ ಅಂತ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಈಕೆಯಿಂದ ಪಾಕಿಸ್ತಾನ ಪಡೆದಂಥ ಮಾಹಿತಿಗಳು ಏನೇನು? ಕಾಶ್ಮೀರದ ತುಂಬಾ ಓಡಾಡೋದಕ್ಕೆ ಹೇಳಿದ್ರಂತೆ. ಪ್ರವಾಸಿಗರ ಕಡಿಮೆ ಹೋಗುವ ಜಾಗಗಳಿಗೆ ಭೇಟಿ ಕೊಡೋದಕ್ಕೆ ಹೇಳಿದ್ರಂತೆ. ಅದರಲ್ಲೂ ಒಂದು ಪರ್ಟಿಕ್ಯುಲರ್ ಸ್ಪೇಸ್ ಕ್ವಾಜಿಗಂಡ್ ಅಂತ. ಕ್ವಾಜಿಗಂಡ್ ಇದೇ ಫೋಟೋ. ಈ ಜಾಗ ಹೆಂಗಿದೆ, ಇಲ್ಲಿನ ರೈಲ್ವೆ ಸ್ಟೇಷನ್ ಹೆಂಗಿದೆ, ಮಿಲಿಟರಿ ಮೂವ್ಮೆಂಟ್ ಹೆಂಗಿದೆ ಅನ್ನುವ ಮಾಹಿತಿ ಪಾಕಿಸ್ತಾನಕ್ಕೆ ಬೇಕಾಗಿತ್ತು. ವೆರಿ ಕ್ರೂಷಿಯಲ್ ಪ್ಲೇಸ್. ಎಂಟ್ರಿ ಟು ಕಾಶ್ಮೀರ್ ಅಂತಿದು. ಭದ್ರತಾ ಪಡೆಗಳು ಈ ಮಾರ್ಗದ ಮೂಲಕ ಕಾಶ್ಮೀರದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕಾಗಿತ್ತು. ಇಲ್ಲಿ ಲೆಸರ್ ನೋನ್ ಸ್ಪಾಟ್ಸ್ ಅಂತ ಟೈಟಲ್ ನಲ್ಲಿ ವಿಡಿಯೋ ಮಾಡ್ತಾಳೆ. ತುಂಬಾ ಕಡಿಮೆ ಜನರಿಗೆ ಗೊತ್ತಿರುವ ಪ್ರದೇಶಗಳು ಅಂತ ವಿಡಿಯೋ ಮಾಡಿದ್ದಾಳೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿರುವ ಆಯಕಟ್ಟಿನ ಪ್ರದೇಶ ಕಾಶ್ಮೀರಕ್ಕೆ ಎಂಟ್ರಿ ಕೊಡೋದಕ್ಕೆ ತುಂಬಾ ಮುಖ್ಯ. ಯುದ್ಧದಂಥ ಸನ್ನಿವೇಶದಲ್ಲಿ ಮಿಲಿಟರಿ ಮೂವ್ಮೆಂಟ್ ಇಲ್ಲಿ ಆಗತ್ತೆ. ಇದರ ಮಾಹಿತಿ ಬೇಕಾಗಿತ್ತು ಪಾಕಿಸ್ತಾನಕ್ಕೆ. ಅದನ್ನು ಕೊಡೋ ಕೆಲಸ ಇವಳು ಮಾಡಿದ್ಲು. ವಿಡಿಯೋ ಮಾಡ್ತಾಳೆ, ಫೋಟೋ ತೆಗಿತಾಳೆ. ಲೆಸ್ಸರ್ ನೋನ್ ಸ್ಪಾಟ್ಸ್ ಅಂತ. ಜನವರಿಯಲ್ಲಿ ಪಹಲ್ಗಾಮ್ಗೂ ಹೋಗಿದ್ಲು. 2 ವರ್ಷದಲ್ಲಿ 2 ಸಲ ಜಮ್ಮು ಕಾಶ್ಮೀರ ಪ್ರವಾಸ ಮಾಡಿದಾಳೆ. ರೈಲ್ವೆ ಜಂಕ್ಷನ್ನು, ಹೈವೇ ಟೋಲ್ ಪಾಯಿಂಟ್ಗಳ ವಿಡಿಯೋ ಮಾಡಿ ಹಾಕಿದಾಳೆ. ಕಮ್ಯುನಿಕೇಷನ್ ಟವರ್ನ ವಿಡಿಯೋ ಮಾಡಿದಾಳೆ. ಆಯಕಟ್ಟಿನ ಸ್ಥಳಗಳಲ್ಲಿ ಡ್ರೋನ್ ಹಾರಿಸಿದಾಳೆ. ಈಕೆ ವಿಡಿಯೋ ಚಿತ್ರೀಕರಣಕ್ಕೆ ಡ್ರೋನ್ ಹಾರಿಸಿದಾಳೆ. ಅದರ ಜೊತೆಗೆ ಆಪರೇಷನ್ ಸಿಂಧೂರ ನಡೀತಿದ್ದಾಗ ಆಗಲೂ ISI ಹ್ಯಾಂಡ್ಲರ್ಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಪಂಜಾಬ್ ಮತ್ತು ಹರಿಯಾಣದಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ಔಟ್ಗಳನ್ನು ಅನೌನ್ಸ್ ಮಾಡಲಾಗಿದೆ ಅನ್ನುವ ಮಾಹಿತಿಯನ್ನ ಈಕೆ ಶೇರ್ ಮಾಡ್ಕೊಂಡಿದ್ದಾಳೆ. ಅಂದರೆ ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಅನುಕೂಲವಾಗುವಂಥ ಮಾಹಿತಿ. ಪಾಕಿಸ್ತಾನ ಪ್ರವಾಸದಲ್ಲಿ ಈಕೆ ಬರೆದಿದ್ದ ಡೈರಿಯನ್ನು ಕೂಡ NIA ವಶಪಡಿಸಿಕೊಂಡಿದೆ. ಪಾಕಿಸ್ತಾನ ತುಂಬ ಒಳ್ಳೆಯ ದೇಶ, ಅಲ್ಲಿನ ಜನ ತುಂಬ ಒಳ್ಳೆಯವರು. 2 ದಿನ ಲಾಹೋರ್ನಲ್ಲಿ ಓಡಾಡದೆ ಸಮಯ ಬಹಳ ಕಡಿಮೆ ಅಂತ ಅನ್ನಿಸ್ತು. ಗಡಿಗಳು ಸೃಷ್ಟಿಸಿರುವ ಅಂತರ ಎಷ್ಟು ಕಾಲ ಉಳಿಯುತ್ತೆ? ನಮ್ಮ ಹೃದಯದಲ್ಲಿನ ಭಾವನಾತ್ಮಕ ವಿರೋಧಗಳು ದೂರ ಆಗಬೇಕು. ನಾವೆಲ್ಲರೂ ಒಂದೇ ನೆಲ, ಒಂದೇ ಮಣ್ಣಿನಿಂದ ಬಂದವರು, ಇತ್ಯಾದಿ ಇತ್ಯಾದಿ. ನೋಡ್ತಾ ಇದ್ದೀರಿ, ಡೈರಿಯ ಫೋಟೋಗಳನ್ನು ನೋಡ್ತಾ ಇದ್ದೀರಿ. ಜ್ಯೋತಿ ಮಲ್ಹೋತ್ರ ಭಾರತದಲ್ಲಿದ್ದು, ಭಾರತದ ನೆಲದಲ್ಲಿದ್ದು, ಭಾರತದ ಅನ್ನ ತಿಂದು ದ್ರೋಹದ ಕೆಲಸ ಮಾಡಿರುವ ಯೂಟ್ಯೂಬರ್. NIA ಮತ್ತು IB ವಿಚಾರಣೆ ನಡೆಸ್ತಾ ಇದೆ. ಪಾಕಿಸ್ತಾನದ ಬಗ್ಗೆ ಎಷ್ಟು ಹೇಳಿದರೂ ಪದಗಳು ಸಾಲುವುದಿಲ್ಲ. ಪಾಕ್ ಭೇಟಿಯ ಸಂದರ್ಭದಲ್ಲಿ ನನಗೆ ಬಹಳ ಪ್ರೀತಿ ಸಿಕ್ತು. 10 ದಿನಗಳ ಪ್ರವಾಸದ ನಂತರ ಮರಳಿ ಬಂದಿದ್ದೇನೆ. ಅದು ಕ್ರೇಜಿ ಮತ್ತು ಕಲರ್ಫುಲ್ ದೇಶ ಅಂತ. ಕ್ರೇಜಿ ಮತ್ತು ಕಲರ್ಫುಲ್ ದೇಶ. ಇಂಟ್ರೆಸ್ಟಿಂಗ್ಲಿ ಈಕೆ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದು ಈಕೆಯ ತಂದೆಗೆ ಕೂಡ ಗೊತ್ತಿರಲಿಲ್ಲ. ಅರೆಸ್ಟ್ ಆಗೋ ತನಕ ತನ್ನ ಮಗಳು ಏನು ಮಾಡ್ತಾ ಇದ್ಲು ಅಂತ ತಂದೆಗೆ ಗೊತ್ತೇ ಇಲ್ಲ. ದಿಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಈಕೆ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದದ್ದು. ದಿಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ.
ಈಕೆ ಶೇರ್ ಮಾಡಿಕೊಂಡಿರುವ ವಿಷಯಗಳನ್ನೆಲ್ಲ IB ಅವರು NIAದವರು ಒಂದೊಂದಾಗಿ ಕೆದಕ್ತಾ ಇದ್ದಾರೆ. ಕನ್ಫೆಸ್ ಮಾಡ್ಕೊಂಡಿದ್ದಾಳೆ ಜ್ಯೋತಿ ಮಲ್ಹೋತ್ರಾ ತಾನು ಮಾಡಿದ್ದೆಲ್ಲವನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.